ನಮಸ್ತೆ. ಇದು ಯುವರ್ ಚಾಯ್ಸ್. ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ನಮ್ಮ ಜೊತೆಯಲ್ಲಿದ್ದಾರೆ ಹರೀಶ್ ಆರ್ ಅವರು. ಬೈ ಕ್ವಾಲಿಫಿಕೇಶನ್ ಈಸ್ ಅ ಮ್ಯಾನೇಜ್ಮೆಂಟ್ ಆ್ಯಂಡ್ ಲಾ ಪ್ರೊಫೆಷನಲ್. ಅದಷ್ಟೇ ಅಲ್ಲ, ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್, ಈ ಥರ ಹಲವು ರೋಲ್ಸಲ್ಲಿದ್ದಾರೆ. ಅವರು ಬೇರೆ ಬೇರೆ ಸೆಕ್ಟರ್ಸಲ್ಲಿ ವರ್ಕ್ ಮಾಡಿದ್ದಾರೆ, ಲೈಕ್ NGO, ಕಾರ್ಪೊರೇಟ್ ಸೆಕ್ಟರ್, ಎಜುಕೇಷನ್ನು, ಮೀಡಿಯಾ, ಬೇರೆ ಬೇರೆ ಟಾಪ್ ಪೊಸಿಷನ್ಸಲ್ಲಿ ಡೆಸಿಗ್ನೇಷನ್ಸಲ್ಲಿ ಇದ್ದಾರೆ, ಲೈಕ್ CEO, ಚೇರ್ಮನ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಅವರ ಸ್ಪೆಷಾಲಿಟಿ ಏನಂದರೆ, ಅವ್ರು ಎಲ್ಲಿ ಹೋಗ್ತಾರೋ ಆ ಇಂಡಸ್ಟ್ರಿಯಲ್ಲಿ ಒಂದು ಚಾಪ್ ಹಾಕೇನೆ ಬರೋದು. ಸೊ ಇವರ ಒಂದು ಸರ್ವಿಸಸ್ನ ಗುರುತಿಸಿ ಇವರಿಗೆ ಹಲವು ಅವಾರ್ಡ್ಸ್ ಬಂದಿದೆ, ಲೈಕ್ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್, ಪ್ರಕೃತಿ ಬಂಧು, ರಾಜಋಷಿ, ಕಾರ್ಪೊರೇಟ್ ಗುರು. ಹರೀಶ್ ಸರ್, ನಮಸ್ಕಾರ. ಆತ್ಮೀಯವಾದ ಸ್ವಾಗತ ನಮ್ಮ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ. ಎಲ್ಲ ಆಯುಷ್ TV ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹರೀಶ್ ಸರ್, ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಬೇಕಾರೆಲ್ಲ ತಾವು ಹೇಳ್ತಾ ಇರ್ತೀರ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಪ್ರಕಾರ ಹೋಗ್ಬಿಟ್ರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ತಾವು ಹೇಳ್ತಾನೆ ಇರ್ತೀರಾ. ಸ್ವಲ್ಪ ಹೇಳ್ತೀರಾ ಸರ್, ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಅಂದರೆ ಏನಂತ? ಈ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ನಿಮ್ಗೆ ಹೇಳಬೇಕು ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಇವಾಗ ನಮ್ಗೆ ಏನಾರು ನಡೆಯುವಾಗ ಕಲ್ಲಿಗೆ ತಾಕ್ತು ನಮ್ಮ ಕಾಲು, ಅಥವಾ ಒಂದು ಮುಳ್ಳು ಚುಚ್ಕೊಳ್ತು, ತಕ್ಷಣ ಇಂಪ್ಯಾಕ್ಟ್ ಇಡೀ ಶರೀರಕ್ಕಾಗತ್ತೆ. ಸೊ ಮುಳ್ಳು ಚುಚ್ಕೊಂಡಿರೋದನ್ನ ತೆಗಿಬೇಕು ಅಂದರೆ ಬರೀ ಕಾಲಿಂದ ಆಗಲ್ಲ, ನಾವು ಕೈ ಯೂಸ್ ಮಾಡಲೇಬೇಕು. ಕೈಯಿಂದ ಮುಳ್ಳನ್ನ ತೆಗೆದಿದ್ಕೊಳ್ಳೇ ಇಡೀ ಶರೀರಕ್ಕೆ ರಿಲೀಫ್ ಸಿಗುತ್ತೆ. ಸೊ ಏನಾರೋ ಕಾಲು ಆಗಿರೋದು ನಾನ್ಯಾಕೆ ಮಾಡಲಿ ಅಂತ ಕೈ ಸುಮ್ಮನೆ ಆಗಿಬಿಟ್ಟರೆ ಇಡೀ ಬಾಡಿಗೆ ಎಫೆಕ್ಟಾ? ಸೊ ನಮ್ಮ ದೇವ್ರು ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಅಂದರೆ, ಬೇರೆಯವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ನಾವು ಎಲ್ಲರೂ ಚೆನ್ನಾಗಿರ್ತೀವಿ ಅನ್ನೋಂಗೆ ಈ ಶರೀರ ಹೇಗಿದೆಯೋ ಅದೇ ರೀತಿ ಪ್ರಕೃತಿ ಹೊರಗಡೆನೂ ಕೂಡ. ಉದಾಹರಣೆಗೆ ಒಂದು ಸಸಿ ಭೂಮಿಗೆ ಅಲ್ಲಿ ನಾವು ಹಾಕಿದ ಕೂಡಲೇ ಅದು ಬರಬೇಕು ಅಂತಂದರೆ ಯಾರ್ದು ಸಪೋರ್ಟ್ ಬೇಡಪ್ಪ ನಾನೊಬ್ಬರೇ ಬರ್ತೀನಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ಅಲ್ಲಿ ಮಣ್ಣಿರಬೇಕು, ನೀರಿರಬೇಕು, ಸೂರ್ಯ ಇರಬೇಕು, ಚಂದ್ರನೂ ಇರಬೇಕು, ಎಲ್ಲರೂ ಇರಬೇಕು, ಮನುಷ್ಯನ ಪ್ರಯತ್ನವೂ ಇರಬೇಕು. ಪ್ರತಿಯೊಂದು ಸೇರಿದಾಗ ಆ ಸಸಿ ಸುಂದರವಾಗಿ ಬರುತ್ತೆ. ಅದು ಬಂದ ಆಮೇಲೆ ಅದು ಫಲ ಕೊಟ್ಟಾಗ ನಾವೂ ತೊಗೊಳ್ತೀವಿ, ಭೂಮಿನೂ ತೊಗೊಳುತ್ತೆ, ಪ್ರಕೃತಿಗೂ ಅದು ಒಳ್ಳೆಯದಾಗುತ್ತೆ. ಸೊ ಇಲ್ಲಿ ಏನು ಅಂತ ಯೋಚನೆ ಮಾಡಿ, ಪ್ರಕೃತಿ ದೇವ್ರು ಹೆಂಗೆ ಕ್ರಿಯೇಟ್ ಮಾಡೋನೆ ಅಂದರೆ, ನಾನು ಚೆನ್ನಾಗಿರಬೇಕು, ಸಕ್ಸಸ್ಫುಲ್ಲಾಗಿರಬೇಕು ಅಂದರೆ ನಾನು ಬೇರೆಯವ್ರ ಸಕ್ಸಸ್ಗೋಸ್ಕರ ದುಡಿದ್ರೆ ಮಾತ್ರ ಸಾಧ್ಯ ಹೊರತು ನಾನೊಬ್ಬನೇ ಚೆನ್ನಾಗಿರಬೇಕು ಅಂದರೆ ಡಿಸ್ಕನೆಕ್ಟ್ ಆಗೋಗ್ಬಿಡ್ತೀವಿ. ಸೊ ಈ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟು ಅಂದರೆ ಎಲ್ರಿಗೂ ನಾನು ಏನು ಹೇಳೋದು ಅಂದರೆ, ನೀವು ಸಕ್ಸಸ್ಫುಲ್ಲಾಗಿರಬೇಕು ಅಂದರೆ ಬೇರೆಯವ್ರ ಸಕ್ಸಸ್ಗೆ ನೀವು ಕಾಂಟ್ರಿಬ್ಯೂಟ್ ಮಾಡಿ, ಬೇರೆಯವ್ರಿಗೋಸ್ಕರ ದುಡೀರಿ, ಆಟೋಮೆಟಿಕ್ ನಿಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆದರೆ ನಂಗೆ ಸಕ್ಸಸ್ ಸಿಗುತ್ತೆ ಅಂತ ದುಡಿಗೆ ಹೋಗ್ಬೇಡಿ. ಪ್ರಕೃತಿ ಹೆಂಗಿದಂಗೆ ಮಾಡಿ ಕೊಡಿ, ಸೂರ್ಯ ಇದ್ದಂಗೆ ಬೆಳಕು ಕೊಡಬೇಕು, ನನಗೇನು ಸಿಗುತ್ತೆ ಅಂತ ಯೋಚನೆ ಮಾಡಬೇಡಿ. ಇದು ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್. ಅಂದರೆ ತುಂಬ ಅದ್ಭುತವಾಗಿ ಹೇಳಿದ್ರಿ ಸರ್. ತಾವು ಯಾವಾಗಲೂ ಹೇಳ್ತಾ ಇರ್ತೀರ, ನನಗೆ ಇಂಪಾಸಿಬಲ್ ಅನ್ನೋದು ಏನಿಲ್ಲ. ಈ ಥಿಯರಿ ಬೇಸ್ಡೇ ತಮಗೆ ಆಸಂಶನ್ ಅಂತ ಅನ್ಸುತ್ತೆ. ನಾವು ಬೇರೆಯವ್ರಿಗೋಸ್ಕರ ವರ್ಕ್ ಮಾಡಬೇಕಾದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಕರೆಕ್ಟಾ ಸರ್? ಇದು ಏನಕ್ಕೆ ನನಗೆ ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ ಅಂತ ಹೇಳೋದು ಜೊತೆಲಿ, ನಾನು ಯಾವುದೇ ಪ್ರಾಜೆಕ್ಟ್ ಮುಟ್ಟಿದ್ರೂ ಸಕ್ಸಸ್ ಬಂದೇ ಬರುತ್ತೆ ಅಂತ ನನಗೆ ಯಾಕೆ ಗ್ಯಾರಂಟಿ ಅಂದರೆ, ಅದು ಈಗೋ ಅಲ್ಲ. ಏನಕ್ಕೆ ಅಂದರೆ ನಾನು ಬೇರೆಯವ್ರಿಗೋಸ್ಕರನೇ ನಾನು ಪ್ರಾಜೆಕ್ಟ್ಗಳು ಮುಟ್ಟೋದು, ನನ್ನ ಸ್ವಾರ್ಥಕ್ಕೇನು ಮುಟ್ಟಲ್ಲ. ಆ ಒಂದು ಮೈಂಡ್ಸೆಟ್ಟಲ್ಲಿ ಮಾಡಿದಾಗ, ಆ ಇಂಟೆನ್ಷನ್ ಇದ್ದಾಗ ದೇವರು ಪ್ರಕೃತಿ ನಂಗೆ ಸಪೋರ್ಟ್ ಮಾಡಲೇಬೇಕು. ದೇವರು ಯಾವಾಗ ಸಪೋರ್ಟ್ ಮಾಡ್ತಾನೆ ಅಂದರೆ, ನಾನು ಬೇರೆಯವ್ರಿಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮಾತ್ರ ಸಾಧ್ಯ ಹೊರತು ಇಲ್ಲಾಂದರೆ ಸಕ್ಸಸ್ ಸಾಧ್ಯನೇ ಇಲ್ಲ. ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಅಂದರೆ ಏನೇ, ಇಡೀ ಯೂನಿವರ್ಸ್ ಖುಷಿಯಾಗಿರ್ಬೇಕು, ಆನಂದವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ನಮ್ಮ ಈ ಒಂದು ಜೀವನ ನಡೆಸಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಫೋಕಸ್ ಮಾಡ್ತಾ ಇರಬೇಕು. ನ್ಯಾಚುರಲಿ ಎಂಟೈರ್ ಯೂನಿವರ್ಸು ನಮ್ಮ ಸಕ್ಸಸ್ಗೆ ವರ್ಕ್ ಮಾಡೋಕ್ಕೆ ಶುರು ಆಗುತ್ತೆ. ನಮ್ಗೆ ಏನು ಬೇಕು ಅಂತ ನಾವು ತಿಳ್ಕೊಂಡಿರ್ತೀವೋ ಅದಕ್ಕಿಂತ ಹೆಚ್ಚು ಕೊಡೋದಕ್ಕೆ ಅದು ರೆಡಿ ಇರುತ್ತೆ. ಅದು ಬಂದಾಗ ನಮ್ಗೆ ಶಾಕ್ ಆಗುತ್ತೆ, ಏನಪ್ಪ ಇದು ನಾನು ಅಂದ್ಕೊಂಡಕ್ಕಿಂತ ಹೆಚ್ಚು ಬಂತು ಅಂತ. ಯಾಕೆ ಬಂತು ಅಂದರೆ ನಿನ್ನ ಬಗ್ಗೆ ಅವನು ಯೋಚನೆ ಮಾಡ್ತಿರ್ತಾನೆ, ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ. ದಟ್ ಈಸ್ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್. ಸರ್, ಈ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಬಗ್ಗೆ ತಾವು ಇಷ್ಟೆಲ್ಲ ಒಂದು ನಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ರಿ. ಇದರಲ್ಲಿ ಏನಾದ್ರು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್, ಇದರಲ್ಲಿ ಏನಾದ್ರು ಒಂದು ಪ್ಲಾನ್ಸ್, ಇಂಪ್ಲಿಮೆಂಟೇಷನ್ಸ್ ಈ ಬೇಸಿಸಲ್ಲಿ ಯಾವ್ದಾದ್ರು ಮಾಡ್ತಾ ಇದ್ದೀರಾ ಸರ್? ಸರ್, ಸುಮಾರು ಪ್ರಾಜೆಕ್ಟ್ಸ್ ನಡೀತಿದೆ. ನಾವು ಏನೇ ಮಾಡಿದ್ರೂ ಕೂಡ, ನಾನು ಯಾವುದೋ ಒಂದು ಟ್ರೈನಿಂಗ್ ಸೆಷನ್ ಇರ್ಬೋದು ಅಥವಾ ಒಂದು ಕನ್ಸಲ್ಟೆನ್ಸಿ ಇರ್ಬೋದು, ಪ್ರತಿಯೊಂದು ನಾನು ಮಾಡುವಾಗ ನನ್ನ ಬಿಸ್ನೆಸ್ ಇರ್ಬೋದು, ಎಲ್ರಿಗೂ ಒಳ್ಳೇದಾಗುತ್ತಾ ಅದನ್ನು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡೇ ನಾನು ಮಾಡೋದು. ನಾನು ಯಾಕೆ ಅಂದರೆ ನನಗೊಬ್ಬನಿಗೆ ಒಳ್ಳೇದಾಗುತ್ತೆ ಇದು ಮಾಡೋದ್ರಿಂದ ಅಂದರೆ ನಾನು ಕೈ ಹಾಕೋಕ್ಕೆ ಹೋಗಲ್ಲ.
ಯಾಕೆ ಅಂದರೆ ಅದು ನಾನು ಒಬ್ಬನಿಗೆ ಒಳ್ಳೇದಾಯಿತು ಅಂದರೆ ನಂಗೆ ಮುಂದೆ ಅದರಿಂದ ಕೆಟ್ಟದಾಗೋದು ಗ್ಯಾರಂಟಿನೇ. ಸೊ ಬೇರೆಯವ್ರಿಗೆ ಒಳ್ಳೇದಾಗ್ತಿದೆ ಅಂದರೆ ಅದನ್ನು ಮಾತ್ರ ನನ್ನ ಕೈ ಹಾಕ್ತಾರೆ. ಅದೇ ರೀತಿಲಿ ನಾನು ನನ್ನ ಹತ್ರ ಬರೋವಂಥ ಕನ್ಸಲ್ಟೆನ್ಸಿ ಇರ್ಬೋದು ಅಥವಾ ನಾನು ಟ್ರೈನಿಂಗ್ ಬರೋರ್ಗೂ ಅದನ್ನೇ ನಾನು ಹೇಳೋದು. ನಾನು ಎಲ್ಲೇ ಭಾಷಣ ಮಾಡಿದ್ರು ಇದೇ ವಿಚಾರದ ಬಗ್ಗೆ ಒತ್ತಿ ನಾನು ಹೇಳುವಂಥ ವಿಚಾರ. ದಟ್ ಈಸ್ ಕಾಲ್ಡ್ ಎಸ್ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್. ಸರ್, ನೀವು ಹೇಳೋದು ಒಂಥರ ಥಿಯರಾಟಿಕಲಿ ಕೇಳೋಕ್ಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸರ್, ಬಟ್ ಇವೆಲ್ಲ ಪ್ರಾಕ್ಟಿಕಲಿ ಸಾಧ್ಯನಾ, ಆಗುತ್ತಾ ಇವತ್ತಿನ ಲೋಕದಲ್ಲಿ? ಸೂಪರ್. ನಮ್ಮಲ್ಲಿ ಇವಾಗ ಏನು ಗೊತ್ತಾ, ಜನಕ್ಕೆ ಪ್ರಾಕ್ಟಿಕಲ್ ಬೇಕು, ಎಕ್ಸಾಂಪಲ್ಸ್ ಬೇಕು. ಎಕ್ಸಾಂಪಲ್ ಕೊಡ್ತೀನಿ. ನಾವು ಸ್ವಲ್ಪ ಇತಿಹಾಸ ತಗೊಳ್ಳೋಣ. ಈಗ ಕೃಷ್ಣ ಪರಮಾತ್ಮ ಯಾವ ದೇಶದ ರಾಜ ಅಂತ ನೀವು ಹುಡುಕ್ತಾರೆ, ಕೃಷ್ಣ ಪರಮಾತ್ಮ ಯಾವ ದೇಶದ ರಾಜ ಅಲ್ವೇ ಅಲ್ಲ. ಎಂಟೈರ್ ಕೃಷ್ಣ ಪರಮಾತ್ಮನ ಲೈಫ್ನ ಸ್ಟಡಿ ಮಾಡಿದ್ರೆ ಅವ್ರ ಹುಟ್ಟಿನಿಂದ ಸಾವಿನ ತನಕವರೆಗೂ, ಅವ್ರು ಇರೋ ತನಕವರೆಗೂ ಬೇರೆಯವ್ರಿಗೋಸ್ಕರನೇ ಮಾಡ್ಕೊಂಡೋದ್ರು. ಬೇರೆಯವ್ರಿಗೆ ರಾಜ ಮಾಡಿದ್ರು, ಬೇರೆಯವ್ರ ಕಷ್ಟಕ್ಕೆ ನಿಂತ್ಕೊಂಡ್ರು, ಎಲ್ಲವನ್ನು ಕೊಡೋದ್ರ ಕಡೆನೇ ಅವ್ರ ಗಮನ ಇತ್ತು. ಹಂಗಾಗಿ ಈಸ್ಕೊಂಡವ್ರು ಇವತ್ತು ಇತಿಹಾಸದಲ್ಲಿಲ್ಲ. ಕೃಷ್ಣ ಪರಮಾತ್ಮ ದೇವರಾಗಿರೋದು, ಯಾಕಂದ್ರೆ ಅವ್ರು ಕೊಟ್ಟಿದ್ದು. ಇನ್ನೊಂದು ಒಳ್ಳೆ ಉದಾಹರಣೆ, ಸ್ವಲ್ಪ ಹಿಂದೆ ಹೋದರೆ ಶ್ರೀರಾಮಚಂದ್ರ ಆ ಟೈಮಲ್ಲಿ ಹನುಮಂತ ಪಾಪ ಸಂಪೂರ್ಣವಾಗಿ ಅವರಷ್ಟು ಪವರ್ಫುಲ್, ಹನುಮಂತ ಅಷ್ಟು ಪವರ್ಫುಲ್ ಯಾರೂ ಇಲ್ಲ. ಒಂದ್ಸಲ ರಾಮಾಂಜನ ಯುದ್ಧ ಆದಾಗಲೂ ಕೂಡ ಗೆಲ್ಲೋದು ಹನುಮಂತಾನೆ. ಅಂಥ ಪವರ್ಫುಲ್ ಆದರೂ ಕೂಡ ತನಗೆ ಅಂತ ಏನೂ ಮಾಡೇ ಇಲ್ಲ, ಯಾವ ದೇಶದ ರಾಜ ಅಲ್ಲ, ಅಥವಾ ತಾನು ಬೇರೆಯವ್ರಿಗೋಸ್ಕರನೇ ಪ್ರತಿ ಕ್ಷಣನೂ ವರ್ಕ್ ಮಾಡೋದು ಅಲ್ಲದೇ ಆಯಪ್ಪ ಹೆಂಗೆ ಗುರುತಿಸ್ಕೊಂಡ್ರು ಅಂದರೆ, ನಾನೊಬ್ಬ ಭಕ್ತಿ ಯೋಗದಲ್ಲಿ ನಾನು ತಲ್ಲಿನಾಗ್ಬಿಟ್ರೆ ಯಾರಿಗೆ, ಶ್ರೀರಾಮನ ಮೇಲೆ. ಅಂಥ ಒಂದು ಪವರ್ಫುಲ್ ವ್ಯಕ್ತಿ ಇವತ್ತು ಜೀವಂತವಾಗಿದ್ದಾರೆ, ಇತಿಹಾಸದಲ್ಲಿ ಪರ್ಮನೆಂಟಾಗಿ ಉಳ್ಕೊಂಡ್ರು. ಇದು ಹಳೇದು. ಲೇಟೆಸ್ಟ್ ಎಕ್ಸಾಂಪಲ್ ಕೊಡೋಣ. ಮಹಾತ್ಮ ಗಾಂಧೀಜಿ, ನಾನು ಸ್ವಾತಂತ್ರ್ಯ ತರಿಸ್ತೀನಿ ಆದರೆ ನಂಗೆ ಪ್ರೆಸಿಡೆಂಟ್ ಮಾಡಬೇಕು ಅಥವಾ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಏನಾದ್ರು ಕಂಡೀಷನ್ ಹಾಕಿದ್ರಾ? ಇಲ್ಲವೇ ಇಲ್ಲ. ನಿಷ್ಕಲ್ಮಶವಾಗಿ ಬೇರೆಯವ್ರಿಗೋಸ್ಕರ, ದೇಶಕ್ಕೋಸ್ಕರ ಅವರು ತನ್ನ ಜೀವನನೇ ತ್ಯಾಗ ಮಾಡಿದ್ರು. ಇವತ್ತು ಇತಿಹಾಸದಲ್ಲಿ ಏನಾಯ್ತಲ್ಲಿ, ಯಾವುದೇ ನೋಟಲ್ಲಿ ಇರೋ ಫೋಟೋ ಯಾರ್ದು, ಕೊಟ್ಟವ್ರದ್ದು, ಈಸ್ಕೊಂಡವ್ರಲ್ಲ. ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡಿದವ್ರು ಯಾರೂ ಇಲ್ಲ ಇತಿಹಾಸದಲ್ಲಿ. ಈ ಥರ ತುಂಬ ಉದಾಹರಣೆಗಳು ನಾವು ಇತಿಹಾಸದಲ್ಲಿ ನೋಡ್ಬೋದು ಸರ್. ಅಂದರೆ ತುಂಬ ಏನಂತೀರ, ಪಾಸ್ಟಿಂದ ತಾವು ಹೇಳ್ತಾ ಇದ್ದೀರಾ. ಈಗ ಪ್ರೆಸೆಂಟಲ್ಲಿ ಆ್ಯಕ್ಚುಲಿ ನಾವು ಇವತ್ತಿನ ದಿವಸ ಕಣ್ಣು ಮುಂದೆ ನೋಡೋಂಥದ್ದು ಯಾವುದೋ ಎಕ್ಸಾಂಪಲ್ಸ್ ಇದೆಯಾ? ನಾವು ಯಾವ ಚಾನಲ್ ನಡೆಸಿದ್ದೀವಿ ಅಂದರೆ ಆಯುಷ್ ಟಿ ವಿ. ಇವತ್ತಿನ ಉದಾಹರಣೆ ಕೊಡಬೇಕು ಅಂದರೆ ಆಯುಷ್ ಡಿಪಾರ್ಟ್ಮೆಂಟ್ ಅಂತಿದೆ, ಅಥವಾ ಆಯುಷ್ ಅನ್ನೋಂತ ಹೇಳ್ತೀನಿ. ಏನು ಆಯುಷ್ ಅಂದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ. ಎಲ್ಲರೂ ನೀವು ಇತಿಹಾಸದಲ್ಲಿ ನಂದೇ ಗ್ರೇಟು ಅಂತ ಅವರು ಹೋರಾಟ ಮಾಡಿರೋದಾಗಲಿ ಅಥವಾ ನನಗಿಂತ ಒಳ್ಳೆ ಮೆಡಿಸಿನ್ ಇಲ್ಲ ಅಂತ ಹೇಳಿರೋದಾಗಲಿ ಎಲ್ಲೂ ಸಿಗಲ್ಲ ನಿಮಗೆ ಇತಿಹಾಸದಲ್ಲಿ. ಯಾಕೆ ಅಂದರೆ ಆಯುಷ್ ಅಂದರೆ ಅವ್ರು ಒಗ್ಗಟ್ಟಾಗಿ ಏನು ಅವ್ರ ಇಂಟೆನ್ಷನ್ ಅಂದರೆ ಜನಕ್ಕೆ ಒಳ್ಳೇದಾಗಬೇಕು, ಮನುಕುಲಕ್ಕೆ ಒಳ್ಳೇದಾಗಬೇಕು, ಒಗ್ಗಟ್ಟಾಗಿಯೇ ದುಡಿತಾರೆ. ನೀವು ಯೋಗ ಕಾನ್ಫರೆನ್ಸ್ ಆಗುತ್ತೆ, ಯೋಗ ಕಾನ್ಫರೆನ್ಸ್ ಆದಾಗ ಯುನಾನಿಯವ್ರು ಸಪೋರ್ಟ್ ಮಾಡ್ತಾರೆ, ಆಯುರ್ವೇದವ್ರು ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಆಯುರ್ವೇದದ ಏನಾರು ಒಂದು ಈವೆಂಟ್ ಆದಾಗ ಮತ್ತೆ ಸಿದ್ಧ ಅವ್ರು ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಯುನಾನಿ ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರ್ ಮಾಡ್ತಾರೆ ಈವೆಂಟ್ಗಳು. ಏನು ಅವ್ರ ಉದ್ದೇಶ ಅಂದರೆ ಮನುಕುಲಕ್ಕೆ ಒಳ್ಳೇದಾಗಬೇಕು ಅಂತ. ಅಂಥ ಒಂದು ಪವರ್ಫುಲ್ ಸಿಸ್ಟಮು ಆಯುಷ್ ಸಿಸ್ಟಮು. ಇದಕ್ಕಿಂತ ಜೀವಂತ ಉದಾಹರಣೆ ಯಾವುದೂ ಇಲ್ಲ. ನಮ್ಮ ಜವಾಹರ್ಲಾಲ್ ನೆಹರು ಹೇಳ್ದಂಗೆ ಯೂನಿಟಿ ಇನ್ ಡೈವರ್ಸಿಟಿ ಅಂತ. ಒಬ್ರೊಬ್ರದೊಂದು ಭಿನ್ನವಾಗಿದ್ದರೂ ಕೂಡ ಬಟ್ ಒಗ್ಗಟ್ಟಲ್ಲಿ ಅವರು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ, ಮನುಕುಲಕ್ಕೆ ಒಳ್ಳೇದಾಗಬೇಕು ಅಂತ. ಇದ್ರ ಪವರ್ ನೀವು ಏನಾರು ನೋಡಲೇಬೇಕು ಅಂದರೆ ಇದೇ ಏಪ್ರಿಲು 2025 ಏಪ್ರಿಲು 11ರಿಂದ 14ನೇ ತಾರೀಕು ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್ ಅಂತ ನಡೀತಾ ಇದೆ ಪ್ಯಾಲೇಸ್ ಗ್ರೌಂಡಲ್ಲಿ, ನಮ್ಮ ಆಯುಷ್ ಟಿ ವಿ ಅವರ ನೇತೃತ್ವದಲ್ಲಿ. ಏನಿದು ಮಾಡ್ತಾಯಿದ್ದೀವಿ ಅಂದರೆ, ನೀವು ಆಯುಷಿನ ತಾಕತ್ತು, ಪ್ರತಿಯೊಬ್ಬರು ಡಾಕ್ಟರ್ಸನ್ನು ಎಲ್ಲರೂ ಒಂದೇ ಸೂರಿನಲ್ಲಿ ಬಂದ್ಬಿಟ್ಟು ಒಂದೇ ಉದ್ದೇಶ, ಅವ್ರು ಒಂದೇ ಗೋಲು, ಮನುಕುಲಕ್ಕೆ ಒಳ್ಳೇದಾಗಬೇಕು ಅಂತ. ಎಲ್ಲ ಸಿಸ್ಟಮ್ ಸೇರ್ತಿದೆ. ಇದ್ರ ಜೊತೆಲಿ ಟಿಬೆಟಿನ್ ಮೆಡಿಸಿನ್ ಇವತ್ತು ತುಂಬ ಒಳ್ಳೆಯದು ಅಂದ್ಬಿಟ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಅದನ್ನು ಸ್ವಾಗತ ಮಾಡಿದೆ. ಇವತ್ತು ಅಫಿಷಿಯಲ್ ಆಗಿ ಸರ್ಕಾರನೇ ಅದು ಕೋರ್ಸ್ ಸ್ಟಾರ್ಟ್ ಆಗಿದೆ. ಏನು ಉದ್ದೇಶ? ಜನಕ್ಕೆ ಒಳ್ಳೇದಾಗಬೇಕು ಅಂತ. ಅಲೋಪತಿಗೂ ಸ್ವಾಗತ ಮಾಡುತ್ತೆ ಆಯುಷ್. ನಮಗೇನು ಅಂದರೆ ಜನಕ್ಕೆ ಒಳ್ಳೇದಾಗಬೇಕಂತ, ಎಲ್ಲೂ ನನ್ನ ಸಿಸ್ಟಮಿಗೆ ಕರೆಕ್ಟು ಅಂತ ನಾವು ಕೂತಿಲ್ಲ ಅನ್ನೋದೇ ಆಯುಷ್. ಇವತ್ತು ಜೀವಂತವಾಗಿ ನಿಮ್ಮ ಕಣ್ಣಿಗೆ ಕಾಣಿಸೋದು ಒಗ್ಗಟ್ಟು, ಪ್ರೀತಿ ಮತ್ತು ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್. ನಿಜವಾಗ್ಲೂ ನೀವು ಫೀಲ್ ಮಾಡಬೇಕು ಅಂದರೆ ಏಪ್ರಿಲ್ 11ರಿಂದ ನೀವು ಬಂದರೆ ಏಪ್ರಿಲ್ 14ವರೆಗೂ ನೀವು ನೋಡ್ಬೋದು ಒಗ್ಗಟ್ಟಿನ ಶಕ್ತಿ ಏನು ಅಂತ.
ಬೇರೆ ಬೇರೆ ಭಿನ್ನವಾದ ಸಂಸ್ಥೆ ಇರ್ಬೋದು, ಅಸೋಸಿಯೇಷನ್ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಡಾಕ್ಟ್ರು, ಸಣ್ಣ ಸಣ್ಣ ಡಾಕ್ಟ್ರು, ಏನೂ ಇಲ್ಲ, ಎಲ್ಲರೂ ಒಂದೇ, ನಮ್ಮ ಗುರಿ ಒಂದೇ, ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದನ್ನ ಫೀಲ್ ಮಾಡಬೇಕಾ. ಬನ್ನಿ, ಇದೇ ನಿಮಗೆ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಜೀವಂತ ಉದಾಹರಣೆ ಇವತ್ತು. ಬ್ಯೂಟಿಫುಲ್ ಸರ್. ಅಂದರೆ ಲೈವ್ ಆಗಿ ನಾವು ನೋಡ್ಬೋದು. ಏನು ಉದ್ದೇಶ ಸರ್ ಇಷ್ಟೆಲ್ಲರೂ ಒಂದೇ ಬ್ಯಾನರಲ್ಲಿ ಒಂದು ಪ್ಲೇಸಲ್ಲಿ ಸೇರ್ತಾ ಇರೋದಕ್ಕೆ? ಏನು ಸರ್ ಏನಾಗುತ್ತೆ ಅಂದರೆ, ನಾವು ರೋಗ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಸಫರ್ ಮಾಡ್ತಿರ್ತಾರಲ್ಲ ಜನನ, ನೀವು ಎಲ್ಲರೂ ನಾನು ಒಂದೇ ಸಲ ಹೇಳೋದು, ಕಿಡ್ವಾಯಿಗೆ ಹೋಗ್ಬಿಟ್ಟು ಬನ್ನಿ. ಲಾಸ್ಟ್ ಸ್ಟೇಜ್ ಇರುತ್ತಲ್ಲೇ, ಕರುಣಾಶ್ರಯ ಅಂತ ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಹೋಗಿ ಬನ್ನಿ. ನೀವು ಹಾಸ್ಪಿಟ್ಲಲ್ಲಿ ಇದ್ದಾಗ ನೀವು ನೋಡ್ಬಿಟ್ರೆ ನೋವು ಯಾರಿಗೂ ಬೇಡ ಅನಿಸುತ್ತೆ. ಅದಕ್ಕೋಸ್ಕರ ಈ ಕಾನ್ಫರೆನ್ಸಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ರೋಗನೇ ಬರ್ದಿರೋಂಗೆ ಹೆಂಗೆ ನಾವು ಇರ್ಬೋದು, ಜೀವನ ಮಾಡ್ಬೋದು, ಆರೋಗ್ಯಕರವಾಗಿ ಹೇಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ಬೋದು ಅನ್ನೋದು ಸೈಂಟಿಫಿಕ್ಕಾಗಿ ವಿತ್ ಎವಿಡೆನ್ಸ್ ಮುಖಾಂತರ ಕೊಡೋದೇ ಈ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್ ಅಂತ. ಇದು ಹೆಂಗೆ ಅಂದರೆ, ವೆಲ್ ಬೀಯಿಂಗು ಬರೀ ರೋಗ ಬಂದಾಗಲ್ಲ, ನಮ್ಮ ಟೋಟಲ್ ಲೈಫ್ ಸ್ಟೈಲನ್ನೇ, ಸುತ್ತಮುತ್ತ ಪರಿಸರನೇ ಆರೋಗ್ಯಕರವಾಗಿರಬೇಕು. ಆ ಪರಿಸರ ಆರೋಗ್ಯಕರವಾಗಿರ್ಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ, ಶಾಕ್ ಆಗಿಬಿಡ್ತೇವೆ. ಸಣ್ಣ ಸಣ್ಣ ವಿಚಾರನೂ ಕೌಂಟ್ ಆಗುತ್ತೆ. ಅವನು ಎಲ್ಲವನ್ನು ಮಾಹಿತಿ ಎಕ್ಸ್ಪರ್ಟ್ಸ್ ಅವರಿಂದ ನೀವು ನೀವು ತಿಳ್ಕೊಳ್ತೀರ. ಬಂದು ನೀವು ನೋಡಿದಾಗ ನೀವು ಹಿಂಗಿದ್ಬಿಟ್ಟಿದ್ದಲ್ಲ, ಅದಕ್ಕೋಸ್ಕರ ನಂಗೆ ಈ ಸಮಸ್ಯೆಗಳು ಶುರುವಾಗಿದೆ, ನಮ್ಗೆ ಎನರ್ಜಿ ಏನಾದ್ರು ಚೆನ್ನಾಗೈತೆ ನೋಡಿ. ಯೋಚನೆ ಮಾಡಿ, ಒಂದು ಕಂಪ್ನಿ ಇದೆ, ಆ ಕಂಪ್ನಿಲಿ ಒಂದು ಎಂಪ್ಲಾಯೀಸ್ ಒಂದು 100-200 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರು ಎಲ್ಲರೂ ಆರೋಗ್ಯಕರವಾಗಿತ್ತು ಅಂದರೆ ಕಂಪ್ನಿ ಔಟ್ಪುಟ್ ಚೆನ್ನಾಗಾಗುತ್ತೆ. ಅಕಸ್ಮಾತ್ ಅವರು ತಿನ್ನೋ ಲೈಫ್ ಸ್ಟೈಲ್ ಸರಿ ಇಲ್ಲ, ಕೆಲಸ ಮಾಡೋ ಶೈಲಿ ಸರಿ ಇಲ್ಲ, ಅವ್ರ ಜೀವನ ಶೈಲಿನೇ ಸರಿ ಇಲ್ಲ, ಔಟ್ಪುಟ್ಟು ಕಂಪ್ನಿಗೂ ಬರಲ್ಲ. ಯಾಕಂದರೆ ಇವನಿಗೆ ಎನರ್ಜಿ ಇರಲ್ಲ, ಮಾಡೋಕ್ಕೆ ಕೆಲಸ ಉತ್ಸಾಹ ಇರಲ್ಲ. ಅದ್ರ ಜೊತೆಲಿ ಅವಾಗ ರಜಾ ಆಗ್ತಿರ್ತಾರೆ. ಯಾಕೆ ಅಂದರೆ ಇದು ಸಿಕ್ನೆಸ್, ಹುಷಾರಿರಲ್ಲ, ರಜಾ ಆಗ್ತಿರ್ತಾನೆ. ಅವಾಗ ಎಫೆಕ್ಟ್ ಏನು ಕಂಪ್ನಿಗೆ ಎಫೆಕ್ಟ್ ಆಯಿತಾ, ಪ್ರೊಡಕ್ಟಿವಿಟಿ ಬರಲ್ಲ, ಪ್ರೊಡಕ್ಟಿವಿಟಿ ಬಂದಿಲ್ವಾ ಮತ್ತೆ ಎಕಾನಮಿಗೆ ಎಫೆಕ್ಟ್ ಆಗುತ್ತೆ. ಎಲ್ಲ ಲಿಂಕ್ ಇರುತ್ತೆ. ವೆಲ್ ಬೀಯಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಒಂದು ಮನೇಲಿ, ಒಂದು ಕುಟುಂಬದಲ್ಲಿ ಒಬ್ಬರು ಕ್ಯಾನ್ಸರ್ ಬಂದರೆ ಒಬ್ರಿಗಲ್ಲ, ಕುಟುಂಬದವ್ರಿಗೆ ಎಲ್ರಿಗೂ ಸಮಸ್ಯೆ ಬಂದ್ಬಿಡುತ್ತೆ. ಯಾಕೆ ಅಂದರೆ ಆ ವ್ಯಕ್ತಿನ ನೋಡ್ಕೊಳ್ಳೇಬೇಕಾಗುತ್ತೆ. ಅದನ್ನು ನೋಡ್ಕೋಬೇಕಂದ್ರೆ ಕೆಲ್ಸಕ್ಕೆ ಹೋಗಲ್ಲ, ಬಿಸ್ನೆಸ್ಸು ಮಾಡೋಕ್ಕಾಗಲ್ಲ, ಅಥವಾ ಓದೋಕ್ಕಾಗಲ್ಲ, ಮನೆ ವಾತಾವರಣನೇ ಹೊಂಟೋಗುತ್ತೆ. ಮತ್ತು ಮೈಂಡ್ ಸೆಟ್ಟು ಫುಲ್ಲು ಲೋ ಆಗೋಗ್ಬಿಡುತ್ತೆ. ಇವನ್ನೆಲ್ಲ ಪಾರಾಗಬೇಕು ತಾನೇ. ಆ ಪಾರಾಗಬೇಕು ಅಂದರೆ ಫಾರ್ಮುಲಾಗಳೈತೆ. ಅದು ಫಾರ್ಮುಲಾ ಎಲ್ಲಿಂದ ಬಂತು? ನಮ್ಮ ಆಯುಷ್ ಸಿಸ್ಟಮಲ್ಲೈತೆ. ಎಲ್ಲರೂ ಒಗ್ಗಟ್ಟಾಗಿಲ್ಲಿ ನಾವು ಎಲ್ಲರೂ ಮನೆಗೂ ಎಂಟ್ರ್ ಆಗಿಬಿಟ್ಟು ನೀವು ಹೆಂಗೆ ಆರೋಗ್ಯವಾಗಿರ್ಬೇಕು ಅನ್ನೋದನ್ನು ನೀವು ನೋಡಬೇಕು ಅಂದರೆ ಅವತ್ತು ಬನ್ನಿ, ಗೊತ್ತಾಗುತ್ತೆ. ಬ್ಯೂಟಿಫುಲ್ ಸರ್. ಅಂದರೆ ನಮ್ಮ ಮುಂದೆ ಡಿಸೀಸ್ ಬರದೆ ಹೆಂಗಿರೋದು ಅನ್ನೋ ಮಾಹಿತಿ ನಮಗೆ ಈ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸಲ್ಲಿ ಖಂಡಿತ ಸಿಗುತ್ತೆ ಅಂತ ಅನಿಸುತ್ತೆ. ಡಿಸೀಸ್ ಬರ್ದಿರೋಂಗೆ ಹೆಂಗಿರಬೇಕು ಅಂತಲೂ ಸಿಗುತ್ತೆ. ಅದ್ರ ಜೊತೆಲಿ ಡಿಸೀಸ್ ಬಂದ್ಬಿಟ್ಟಿದೆಪ್ಪ, ಅದ್ರಿಂದ ಹೆಂಗೆ ಪಾರಾಗೋದು? ಸಿಂಪಲ್ ಉದಾಹರಣೆಗಳು, ಸಿಂಪಲ್ ಟೆಕ್ನಿಕ್ಕು, ಆ ಫಾರ್ಮುಲಾಗಳು ಎಲ್ಲನೂ ಸಿಗುತ್ತೆ ನಿಮಗೆ. ಎಂಥ ಕಾಯಿಲೆನೇ ಇದ್ರೂ ಕೂಡ ಅದರಿಂದ ಹೇಗೆ ಪಾರಾಗೋದು ಅನ್ನೋದು ನಮ್ಮಲ್ಲೇ ಇದೆ. ನಮ್ಗೆ ಗೊತ್ತಿಲ್ಲ, ಅದು ಗೊತ್ತಾಗಬೇಕಂದ್ರೆ ಅಲ್ಲಿ ಬಂದಾಗ ಗೊತ್ತಾಗ್ತಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟು ಅಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ. ಒಗ್ಗಟ್ಟು ಯಾವಾಗ ಆಗುತ್ತಲ್ಲೇ ಪ್ರಕೃತಿ ಥರ ನಾವು ಬೇರೆಯವ್ರ ಸಕ್ಸಸ್ಗೋಸ್ಕರ ಹೋರಾಟ ಮಾಡಬೇಕು. ಇಲ್ಲಿ ನಮ್ಮದೇ ಗ್ರೇಟು, ನಾನೇ ಗ್ರೇಟು, ನಾನು ಒಬ್ಬನೇ ಚೆನ್ನಾಗಿರಬೇಕು, ನಂದು ಒಬ್ಬಂದೇ ಬ್ರ್ಯಾಂಡ್ ಆಗಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ. ರಾವಣ ಬ್ರ್ಯಾಂಡ್ ಆಗಬೇಕಂತ ಹೋಗಿದ್ವಿ, ಏನಾಯಿತು? ದುರ್ಯೋಧನ ಬ್ರ್ಯಾಂಡ್ ಆಗಬೇಕು ಏನಾಯಿತು? ಎಂತೆಂಥ ದೊಡ್ಡ ದೊಡ್ಡ ಸಾಮ್ರಾಜ್ಯ, ಇವತ್ತು ಬ್ರಿಟಿಷ್ ಎಂಪೈರ್ ಎಲ್ಲೈತೆ ಬ್ರ್ಯಾಂಡಿಂಗು, ನಾನೇ ಇಲ್ಲವೇ ಇಲ್ಲ. ನಾವು ಒಗ್ಗಟ್ಟು, ನಾವು ಬೇರೆಯವ್ರಿಗೋಸ್ಕರ ಇದ್ದೀವಿ ಅಂತ ನೀವು ನೋಡಬೇಕಾ? ಬನ್ನಿ, ಈ ಒಂದು ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲುಯೆನ್ಸ್ 2025 ಏಪ್ರಿಲ್ 11ರಿಂದ 14 ಡೇಟ್ನ ಫಿಕ್ಸ್ ಮಾಡ್ಕೊಂಬಿಡಿ. ಬಂದು ನೋಡಿ, ಎಲ್ಲಿ ನಡೀತು ಗೊತ್ತಾ? ಪ್ಯಾಲೇಸ್ ಗ್ರೌಂಡಲ್ಲಿ. ಅಲ್ಲಿ ನಮ್ಮ ಉದ್ದೇಶ ಒಂದೇ, ಒಗ್ಗಟ್ಟಿನಲ್ಲಿ ಬಲ ಇದೆ. ಆ ಒಗ್ಗಟ್ಟಲ್ಲಿ ಬಲ ಯಾವಾಗ ಬರುತ್ತಲ್ಲೇ ನಾವು ಬೇರೆಯವ್ರ ಸಕ್ಸಸ್ಗೋಸ್ಕರ ದುಡಿದ್ರೆ ಮಾತ್ರ.